ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ರಹಸ್ಯದ ರಾಶಿಗೆ ರಹಸ್ಯದ ಸುದ್ದಿ ತಂದಿದ್ದೇವೆ. ವೃಶ್ಚಿಕ ರಾಶಿಯವರಿಗೆ ನಾನು ಮೊದಲೇ ಹೇಳಿದ್ದೆ, ನೀವು ಸೈಲೆಂಟ್ ಆಗಿ ಗಮನಿಸ್ತಾ ಇರ್ತೀರಾ, ಆದರೆ ಸ್ಟ್ರೈಕ್ ಮಾಡಿದರೆ ಸರಿಯಾಗಿ ಮಾಡ್ತೀರಾ. ಹೌದು, ವೃಶ್ಚಿಕ ರಾಶಿಯವರೇ, ಇಷ್ಟು ದಿನ ನೀವು ಕಾದಿದ್ರಿ, ಸಹಿಸಿಕೊಂಡಿದ್ರಿ, ಎಲ್ಲವನ್ನ ಒಳಗೆ ಇಟ್ಕೊಂಡಿದ್ರಿ. ಈಗ ಬ್ರಹ್ಮಾಂಡ ಆ್ಯಕ್ಷನ್ ಟೈಮನ್ನು ತಂದಿದೆ. ಇವತ್ತಿನ ಈ ಸಂದೇಶ ತುಂಬ ಡೀಪ್, ತುಂಬ ಪವರ್ಫುಲ್ ಆಗಿದೆ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಪುನರ್ಜನ್ಮದಂತಹ ಪರಿವರ್ತನೆ ಬರ್ತಿದೆ. ಧ್ಯಾನದಿಂದ ಕೇಳಿ, ಮೂರನೇ ಕಣ್ಣು ತೆರೆದು ಕೇಳಿ. ಮಂಗಳ ಗ್ರಹದ ಆಶೀರ್ವಾದ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಅಂದರೆ ಶಕ್ತಿ, ಧೈರ್ಯ, ರಹಸ್ಯ, ಸಂಶೋಧನೆ, ಟ್ರಾನ್ಸ್ಫಾರ್ಮೇಷನ್. ಇಷ್ಟು ದಿನ ಮಂಗಳ ನಿಮ್ಮನ್ನು ಆಳಕ್ಕೆ ಕರ್ಕೊಂಡು ಹೋಗ್ತಿದ್ದ. ಈಗ ಮಂಗಳ ನಿಮಗೆ ಮೇಲಕ್ಕೆ ತೊದಕ್ಕೆ ಸಿದ್ಧ ಆಗಿದ್ದಾನೆ. ನಿಮ್ಮ ಜೀವನದಲ್ಲಿ ಈಗ ಒಂದು ಫೀನಿಕ್ಸ್ ಟೈಮ್ ಅನ್ನೋದು ಶುರುವಾಗ್ತಾ ಇದೆ. ವೃಶ್ಚಿಕ ರಾಶಿಯವರೇ, ಎಲ್ಲಿ ನೀವು ಬೂದಿಯಿಂದ ಮತ್ತೆ ಎದ್ದು ಬರ್ತೀರಿ. ನಿಮ್ಮ ಇಂಟ್ಯೂಷನ್, ನಿಮ್ಮ ರಿಸರ್ಚ್, ನಿಮ್ಮ ಡೆಪ್ತ್ಗೆ ಜಗತ್ತು ಬೆಲೆ ಕೊಡುತ್ತೆ. ಸಮಯ ತುಂಬ ಕಡಿಮೆ ಇದೆ. ಈ ವಿಡಿಯೋವನ್ನು ರಾತ್ರಿ ಒಬ್ಬರೇ ಕಣ್ಣು ಮುಚ್ಚಿ ಕೇಳಿ, ಯಾಕೆಂದರೆ ತುಂಬ ಗುಪ್ತ, ಶಕ್ತಿಶಾಲಿ ಘಟನೆ ನಿಮಗಾಗಿ ಕಾಯ್ತಿದೆ. ಅಂತಹ ಒಂದು ಘಟನೆ ನಡೆಯಲಿದೆ. ನಿಮ್ಮ ಶತ್ರುಗಳೇ ಬೆಚ್ಚಿ ಬೀಳ್ತಾರೆ. ನಿಮಗೆ ಮೇ 5ರ ವಿಶೇಷ ಯೋಗ. ವೃಶ್ಚಿಕ ರಾಶಿಯವರೇ, ಸೀಕ್ರೆಟ್ ರಿವೀಲ್ ಆಗುವ ಸಮಯ ಬಂದಿದೆ. ಮೇ 5ರಂದು ಮಧ್ಯಾಹ್ನ 3:44ರಿಂದ ಮುಂದಿನ 24 ಗಂಟೆಗಳಲ್ಲಿ ಭಗವಂತನ ಚಮತ್ಕಾರ ಅಂಡರ್ಗ್ರೌಂಡ್ನಿಂದ ಓಪನ್ ಆಗುತ್ತೆ. ಅದು ನಿಮ್ಮ ಗುಪ್ತಧನ ಆಗಿರ್ಬೋದು, ರಹಸ್ಯ ಮಾಹಿತಿ ಆಗಿರ್ಬೋದು, ಅಥವಾ ನಿಮಗೆ ದ್ರೋಹ ಮಾಡಿದವರ ಸತ್ಯ ಬಹಿರಂಗ ಆಗ್ಬೋದು. ವೃಶ್ಚಿಕ ರಾಶಿ ಸತ್ಯವನ್ನು ಅಗಿದು ತೆಗೆಯುತ್ತೆ. ಈಗ ಬ್ರಹ್ಮಾಂಡ ನಿಮಗೆ ಆ ಸತ್ಯವನ್ನು ಕೊಡಲಿದೆ. ನಿಮ್ಮ ಭವಿಷ್ಯದಲ್ಲಿ ಏನು ಆಗುತ್ತೆ, ನಿಮ್ಮ ಜೀವನದಲ್ಲಿ ಏನಾಗುತ್ತೆ, ಎಲ್ಲವನ್ನ ನಾನು ಎಕ್ಸ್ರೇ ಮಾಡಿದಂತೆ ಹೇಳ್ತೀನಿ. ಅದಕ್ಕಾಗಿ ಕೇವಲ ಒಂದು 8 ನಿಮಿಷ, ಈ 8 ನಿಮಿಷ ಏನಿದೆ, ನಿಮ್ಮ ಮುಂದಿನ 12 ಜನ್ಮದ ಕರ್ಮ ಕಟ್ ಮಾಡಬಹುದು. ಅದಕ್ಕೋಸ್ಕರ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ಡೀಪ್ ಜನರಿಗೆ ಮಾತ್ರ, ಆದ್ದರಿಂದ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರಿಗೂ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ರಹಸ್ಯವಾಗಿ ಬರೀರಿ, ಜೈ ಮಾತಾದಿ, ಜೈ ಕಾಲಭೈರವ ಅಂತ. ಇದರಿಂದ ನಿಮ್ಮ ರಕ್ಷಣೆ ಆಗುತ್ತೆ. ಮಾಹಿತಿ ಏನು ಅಂದರೆ, ನಿಮಗೆ ಯಾವುದೋ ಒಂದು ಗುಪ್ತ ಖಜಾನೆ ಸಿಗಲಿದೆ. ಅದು ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಇನ್ಶೂರೆನ್ಸ್ ಹಣ ಆಗಿರ್ಬೋದು, ಅಥವಾ ಯಾರೋ ಮರೆತು ಹೋದ ಹಣ ನಿಮ್ಮ ಕೈಗೆ ಬರಬಹುದು. ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ, ವೃಶ್ಚಿಕ ರಾಶಿಗೆ ಈ ಸಮಯ ಅಷ್ಟಮ ಭಾವ ಆ್ಯಕ್ಟಿವ್ ಆಗಿದೆ. ಇದರ ಅರ್ಥ ಹಠಾತ್ ಲಾಭ, ವಾರಸುದಾರಿಕೆ, ರಿಸರ್ಚ್, ತಂತ್ರಮಂತ್ರ, ಹೀಲಿಂಗ್. ನಿಮ್ಮ ಮೂರನೇ ಕಣ್ಣು ತೆರೆಯಲಿದೆ. ನಿಮಗೆ ಮುಂದೆ ಆಗೋದು ಮೊದಲೇ ಗೊತ್ತಾಗುತ್ತೆ. ಇಷ್ಟು ದಿನದ ಮೌನಕ್ಕೆ ಘರ್ಷಣೆ. ವೃಶ್ಚಿಕ ರಾಶಿಯವರೇ, ನೀವು ತುಂಬ ಸಹಿಸಿಕೊಂಡಿದ್ರಿ. ಜನ ನಿಮ್ಮನ್ನು ಬಳಸಿಕೊಂಡ್ರು, ದ್ರೋಹ ಮಾಡಿದರು, ನಿಮ್ಮ ಬಗ್ಗೆ ಸುಳ್ಳು ಹಬ್ಬಿಸಿದ್ರು. ನೀವು ಏನೂ ಮಾತಾಡಲಿಲ್ಲ, ಒಳಗೆ ಬೆಂಕಿ ಇಟ್ಕೊಂಡಿದ್ರಿ. ಜನ ನಿಮ್ಮನ್ನು ಸೇಡು ತೀರಿಸಿಕೊಳ್ಳುವವರು ಅಂತಾರೆ, ಆದರೆ ಅದು ಸೇಡಲ್ಲ, ಅದು ನ್ಯಾಯ. ನೀವು ಕರ್ಮದ ಲೆಕ್ಕ ಕ್ಲಿಯರ್ ಮಾಡ್ತೀರಿ ಅಷ್ಟೇ. ಈಗ ಶನಿ ಮತ್ತು ಕೇತು ಗ್ರಹದ ಆಶೀರ್ವಾದ ನಿಮ್ಮ ಮೇಲೆ ಬಿದ್ದಿದೆ. ನಿಮಗೆ ಆಗಿದ್ದ ಅನ್ಯಾಯಕ್ಕೆ ಈಗ ಕರ್ಮ ಫಲವನ್ನು ಸಿಗುತ್ತೆ. ನಿಮಗೆ ದ್ರೋಹ ಮಾಡಿದವರೇ ಈಗ ಕಷ್ಟದಲ್ಲಿ ಬೀಳ್ತಾರೆ. ನೀವು ಏನು ಮಾಡಬೇಕಾಗಿಲ್ಲ, ಬ್ರಹ್ಮಾಂಡನೇ ಲೆಕ್ಕ ಚುಕ್ತಾ ಮಾಡುತ್ತೆ. ಬರುವ ಸಮಯದಲ್ಲಿ ನಿಮ್ಮ ಪವರ್ ಏನು ಅಂತ ಜಗತ್ತಿಗೆ ಗೊತ್ತಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ದೊಡ್ಡ ಶತ್ರು ಅಂದರೆ ಅತಿಯಾದ ಸಂಶಯ. ಎಲ್ಲರೂ ನನಗೆ ಮೋಸ ಮಾಡ್ತಾರೆ, ಈ ಯೋಚನೆ ಬಿಟ್ಬಿಡಿ. ಸಂಶಯ ಒಳ್ಳೆಯದು, ಆದರೆ ಪ್ಯಾರಾನೈಡ್ ಆಗಬೇಡಿ. ಧನ ಸಂಬಂಧಿ ವಿಷಯಗಳಲ್ಲಿ ಗುಪ್ತ ಮೂಲಗಳಿಂದ ಹಣ ಬರುವ ಯೋಗ ಇದೆ. ಇನ್ಶೂರೆನ್ಸ್, PF, ಗ್ರ್ಯಾಚ್ಯುಟಿ, ವಾರಸುದಾರಿಕೆ, ಕಮಿಷನ್, ರಿಸರ್ಚ್, ಡಿಟೆಕ್ಟಿವ್, ಹೀಲಿಂಗ್, ಇವುಗಳಲ್ಲಿ ಲಾಭ ಇದೆ. ನಿಂತಿದ್ದ ಕೋರ್ಟ್ ಕೇಸ್ ಗೆಲ್ತೀರಾ. ನಿಮ್ಮ ದೃಷ್ಟಿಕೋನ ಬದಲಾಯಿಸಿ. ನಾನು ರಹಸ್ಯಮಯ ಅಂತ ಹೇಳಬೇಡಿ, ನಾನು ಡೀಪ್, ನಾನು ಇಂಟ್ಯೂಟಿವ್, ನನಗೆ ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿ. ಬ್ರಹ್ಮಾಂಡ ನಿಮಗೆ ಆ 6 ಸೆನ್ಸನ್ನು ಕೊಡುತ್ತೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಒಂದು ಕನಸು ಭವಿಷ್ಯ ಹೇಳ್ಬೋದು. ಈಗ ಆ ಕನಸುಗಳಿಗೆ ಗಮನ ಕೊಡಿ. ನೆನ್ಪಿಡಿ ಫ್ರೆಂಡ್ಸ್, ವೃಶ್ಚಿಕ ರಾಶಿಗೆ ಖುಷಿ ಅಂದರೆ ಕಂಟ್ರೋಲ್, ಪವರ್, ಡೀಪ್ ಕನೆಕ್ಷನ್, ರಹಸ್ಯ ಗೆಲ್ಲೋದು. ಈ 4 ಈಗ ನಿಮಗೆ ಸಿಗಲಿದೆ. ಹಣದಿಂದ ಪವರ್ ಕರೆಸೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ, ಆದರೆ ವೃಶ್ಚಿಕ ರಾಶಿಗೆ ಹಣ ಪ್ಲಸ್ ರಹಸ್ಯ ಜ್ಞಾನ ಇದ್ದರೆ ಅದು ಮಹಾ ಪವರ್. ಮತ್ತು ಈಗ ನಿಮಗೆ 2 ಕೂಡ ಸಿಗಲಿದೆ. ನಿಜವಾದ ಶ್ರೀಮಂತಿಕೆ ಅಂದರೆ ಜ್ಞಾನ, ಇಂಟ್ಯೂಷನ್, ಮಾನಸಿಕ ಶಕ್ತಿ ಮತ್ತು ಪುನರ್ಜನ್ಮ ಶಕ್ತಿ.
ಈ 4ರಲ್ಲಿ ನೀವು ಮಾಸ್ಟರ್. ಈಗ 5ನೇದು ಆರ್ಥಿಕ ಪುನರುತ್ಥಾನ ಬರಲಿದೆ. ನಿಮ್ಮ ಮಂಗಳ, ಕರ್ಮ ಮತ್ತು ಕುಂಡಲಿ 3 ಈಗ ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳೋದಕ್ಕೆ ಸಿದ್ಧ ಆಗಿವೆ. ನಿಮ್ಮ ಶತ್ರುಗಳು ಅಥವಾ ನಿಮಗೆ ಸಾಲ ಕೊಟ್ಟವರು ಬಹಳ ದಿನದಿಂದ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದರು. ಇವನಿಂದ ಏನೂ ಆಗಲ್ಲ ಅಂದರು. ಈಗ ಭಗವಂತ ನಿಮಗೆ ಆ ಎಲ್ಲರ ಬಾಯಿ ಮುಚ್ಚಿಸೋದಕ್ಕೆ ಶಕ್ತಿಯನ್ನು ಕೊಡ್ತಿದ್ದಾನೆ. ಸೇಡಿನಿಂದ ಯೋಚನೆ ಮಾಡಬೇಡಿ, ಕರ್ಮದಿಂದ ಯೋಚನೆ ಮಾಡಿ. ನಾನು ನನ್ನ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸ್ತೇನೆ. ಬ್ರಹ್ಮಾಂಡ ನಿಮ್ಮನ್ನು ಇನ್ನಷ್ಟು ಪವರ್ಫುಲ್ ಮಾಡುತ್ತೆ. ಆದರೆ ವೃಶ್ಚಿಕ ರಾಶಿಯವರೇ, ಒಂದು ಎಚ್ಚರಿಕೆ, ಅಬ್ಸೆಷನ್ ಬೇಡ. ಒಂದು ವಿಷಯಕ್ಕೆ, ಒಬ್ಬ ವ್ಯಕ್ತಿಗೆ ಅಂಟಿಕೊಂಡು ಬಿಡಬೇಡಿ. ಲೇಟ್ ಗೋ ಮಾಡೋದಕ್ಕೆ ಕಲೀರಿ. ಆಗಲೇ ಹೊಸ ಎನರ್ಜಿ ಬರುತ್ತೆ. ಈ 24 ಗಂಟೆ ನಿಮ್ಮ ಕೋಪ, ಅಸೂಯೆಯನ್ನು ಕಂಟ್ರೋಲ್ ಮಾಡಿ. ಜಸ್ಟ್ ಲೆಟ್ ಗೋ ಮಾಡಿ. ಇನ್ನು ಪ್ರೀತಿ, ರಾಶಿ ಫಲ, ಆರೋಗ್ಯ. ವೃಶ್ಚಿಕ ರಾಶಿಗೆ ಸಂತಾನೋತ್ಪತ್ತಿ, ಅಂಗಗಳು, ಮೂತ್ರಕೋಶ, ಹಾರ್ಮೋನ್ಸ್, ರಕ್ತದೊತ್ತಡ ಸಮಸ್ಯೆ ಬರಬಹುದು. ಆಪರೇಷನ್ ಯೋಗ ಇದೆ, ಆದರೆ ಯಶಸ್ವಿಯಾಗುತ್ತೆ. ಡೀಪ್ ಟೆನ್ಷನ್, ನಿದ್ರಾಹೀನತೆ ಬೇಡ. ಮೆಡಿಟೇಷನ್, ಪ್ರಾಣಾಯಾಮ ಮಾಡಿ. ನೀರು ಜಾಸ್ತಿ ಕುಡೀರಿ. ಡಿಟಾಕ್ಸ್ ಮಾಡಿ. ವೃಶ್ಚಿಕ ರಾಶಿಯವರು ಪ್ರೀತಿಯಲ್ಲಿ ತೀರುವ ನಥಿಂಗ್. ಸಿಂಗಲ್ ಆಗಿರೋರಿಗೆ ಕರ್ಮಿಕ್ ಸಂಬಂಧ ಸಿಗುವ ಯೋಗ ಇರುತ್ತೆ. ತುಂಬ ಡೀಪ್ ಫ್ಯಾಷನೇಟ್ ಲವ್, ಆದರೆ ಪಾಸೆಸಿವ್ನೆಸ್, ಜೆಲಸಿ ಕಂಟ್ರೋಲ್ ಮಾಡಿ. ಈಗಾಗಲೇ ಸಂಬಂಧದಲ್ಲಿರೋರಿಗೆ ಸೆಕ್ಷುಯಲ್ ಹೀಲಿಂಗ್ ಆಗುತ್ತೆ. ರಹಸ್ಯಗಳು ಹೊರಗೆ ಬರಬಹುದು. ಸತ್ಯ ಒಪ್ಪಿಕೊಳ್ಳಿ. ಸಂಬಂಧ ಗಟ್ಟಿಯಾಗುತ್ತೆ ಅಥವಾ ಮುಗಿಯುತ್ತೆ. ಮಧ್ಯಮ ಮಾರ್ಗ ಇಲ್ಲ. ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.